ದಿನಕ್ಕೊಂದು ದೈವವಾಕ್ಯ. ಕುಚೋದ್ಯನಿಗೆ ಬೇಡ ಬುದ್ಧಿವಾದ, ಅವನಿಗೆ ಬೇಡ ಜ್ಞಾನಿಗಳ ಸತ್ಸಂಗ. ಜ್ಞಾನೋಕ್ತಿಗಳು 15:12. ಆತ್ಮಾವಲೋಕನ. ಇತರರನ್ನು, ವಿಶೇಷವಾಗಿ ಮಾರ್ಗದರ್ಶನ ನೀಡುವವರನ್ನು ಅಪಹಾಸ್ಯ ಮಾಡುವವನು, ಅವಹೇಳನ ಮಾಡುವವನು, ಜ್ಞಾನಿಗಳ ಬುದ್ಧಿವಂತಿಕೆಯನ್ನು, ಸಲಹೆಯನ್ನು, ಸತ್ಸಂಗವನ್ನು ತಿರಸ್ಕರಿಸುತ್ತಾನೆ. ಅವನು ತನ್ನದೇ ಆದ ದೋಷಪೂರಿತ ತಿಳುವಳಿಕೆಯನ್ನು ಸಾಬೀತುಪಡಿಸುತ್ತಿರುತ್ತಾನೆ. ಬುದ್ಧಿವಂತ ವ್ಯಕ್ತಿಗಳಿಂದ ಸಲಹೆಯನ್ನು ಪಡೆಯುವುದನ್ನು ಸಕ್ರಿಯವಾಗಿ ತಪ್ಪಿಸುತ್ತಾನೆ. ಅಹಂಕಾರದಿಂದ ಇತರರ ಒಳ್ಳೆಯ ಮಾತನ್ನೂ ಪರಿಗಣಿಸದೆ ತನ್ನ ಅಜ್ಞಾನ ಮತ್ತು ಸ್ವಯಂ ವಂಚನೆಯಲ್ಲಿಯೇ ಉಳಿಯಲು ಬಯಸುತ್ತಾನೆ. ಬುದ್ಧಿವಂತನು ತಿದ್ದುಪಡಿಯನ್ನು, ಮಾರ್ಗದರ್ಶನವನ್ನು ಬಯಸುತ್ತಾನೆ. ಸಲಹೆಗಳನ್ನು ಸ್ವೀಕರಿಸುತ್ತಾನೆ. ಅದನ್ನು ಸಿದ್ಧಿಗೆ ತರಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಅಹಂಕಾರ ಮತ್ತು ಸ್ವಯಂ ವಂಚನೆಯ ವಿರುದ್ಧ ಎಚ್ಚರ ವಹಿಸಿ, ನಿಜವಾದ ಬುದ್ಧಿವಂತಿಕೆಯು ನಮ್ರತೆ ಮತ್ತು ಇತರರಿಂದ ಕಲಿಯುವ ಇಚ್ಛೆಯಿಂದ ತುಂಬಿರುತ್ತದೆ ಎಂಬುದು ಅರಿತು ಬಾಳಿದರೆ ಒಳಿತಲ್ಲವೇ?